2023ರಲ್ಲಿ ಬಲಾಢ್ಯರು ಅಂತಂದ್ರೆ ನಾನು ನೇರ ಕೇಳ್ಬೋದು. ಇಲ್ಲಿ ನಮ್ಮ ಬಂಗಾರಪೇಟೆ MLA ಅವರು ಇದ್ದಾರೆ. ಹೌದು, ಬಲಾಢ್ಯರು ಸರ್. ಅಂದ್ರೆ ನಿಮ್ಗೆ ಅಲ್ಲ, ಒಂದೇ ಒಂದು ಕ್ವಶನ್, ನಿಮ್ಮ ವ್ಯಾಖ್ಯಾನದಲ್ಲಿ ಬಲಾಢ್ಯರು ಅಲ್ಲದೆ ಇರೋರು ಯಾರು? ನನ್ನ ವ್ಯಾಖ್ಯಾನದಲ್ಲಿ ಅವ್ರು ಬಲಾಢ್ಯರು. ಹೌದು ಸರ್, ನನ್ನ ವ್ಯಾಖ್ಯಾನದಲ್ಲಿ ಅವ್ರು ಬಲಾಢ್ಯರು. ದಟ್ಸ್ ಮೈ ಕಂಟೆಸ್ಟ್. ಎಸ್, ಯು ಕ್ಯಾನ್ ಮೇಕ್ ಎ ನೋಟ್. ಬಿಕಾಸ್ ಯಾಕೆ ಬಲಾಢ್ಯರು ಅಂತ ಹೇಳ್ತೀನಿ ಅಂದ್ರೆ ಹಣಬಲದಲ್ಲಿ, ಆರ್ಥಿಕ ಬಲತೆ. ಐ ಅಂಡರ್ಸ್ಟುಡ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ಏನಂತಂದ್ರೆ ಬಲಾಢ್ಯರು ಅಂತಂದ್ರೆ, ಸಾರಿ ಟು ಮೆನ್ಷನ್, ನಾನು ಮರ್ತೋದೆ ಅದನ್ನ ಹೇಳಲಿಕ್ಕೆ, ಆರ್ಥಿಕವಾಗಿ ಬಲಿಷ್ಠರು. ಇವತ್ತು ಅವ್ರದ್ದೇ ಎಲ್ಲ ಕಡೆ ನಡೀತಾ ಇರೋದು. ಪಾಪ ಸಾಮಾನ್ಯ ಯಾರು ಇವಾಗ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ರಾಜಕೀಯದಲ್ಲಿ ಕೂಡ ಅವ್ರಿಗೆ ಅವಕಾಶನೇ ಸಿಗ್ತಿಲ್ಲ. ಇದು ಒಂದು ಇದ್ರ ಪರವಾಗಿ ನಾವು ಧ್ವನಿ ಎತ್ತಿದೀವಿ. ನಂತರ ಬರೋ ದಿನಗಳಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಎಲ್ಲ ಬಲಾಢ್ಯ ನಾಯಕರು, ಆರ್ಥಿಕವಾಗಿ ಚೆನ್ನಾಗಿರೋರು, ನೀವು ಯಾವುದೇ ಜಾತಿಯಲ್ಲಿ ಇರ್ಬೋದು ಸರ್, ದಯವಿಟ್ಟು ಹಿಂದುಳಿದ ವರ್ಗದ ಮೀಸಲಾತಿ ವ್ಯವಸ್ಥೆಯಲ್ಲಿ ನೀವು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀವಿ, ಲೆಟರ್ ಕೊಡ್ತೀವಿ, ನಿಮ್ಮನ್ನು ಪ್ರೀತಿಸ್ತೀವಿ. ದಯವಿಟ್ಟು ಒಂದ್ಸತಿ ನೀವು ಎಲೆಕ್ಷನ್ ರಿಸರ್ವೇಶನ್ ನಲ್ಲಿ ಗೆದ್ದಿದ ಮೇಲೆ ನಂಬಿಕೆ ಇಡಿ ನಿಮ್ ಸುತ್ತಮುತ್ತಲು ಇರ್ತಕ್ಕಂಥ ಅಣ್ತಮ್ಮಂದ್ರ ಮೇಲೆ, ಅವ್ರಿಗೊಂದು ಅವಕಾಶ ಕೊಡಿ. ನೀವೇನ್ ಮಾಡ್ತಿದ್ದೀರಾ, ನೀವೇ ಗೆದ್ದು ನೀವೇ ಮತ್ತೆ ಮೀಸಲಾತಿ ವ್ಯವಸ್ಥೆನ ಬಳಕೆ ಮಾಡ್ಕೊಂತ ಇದ್ರೆ ಪಾಪ ಬಡವರು, ಸಮರ್ಥರು, ಯೋಗ್ಯರು ಎಲ್ಲಿಗೆ ಹೋಗ್ಬೇಕು? ಇದನ್ನ ನಾವು ಪ್ರಶ್ನೆ ಮಾಡಕ್ ಏನಾಗುತ್ತೆ? ಪ್ರಶ್ನೆ ಮಾಡಿದ್ರೆ ನಮ್ ಜಾತಿಯವನು, ನಮ್ ಧರ್ಮದವನು, ಇವೆಲ್ಲ ಪ್ರಶ್ನೆ ಮಾಡಿದಾಗ ಮಾತ್ರ ಬರುತ್ತೆ. ಆರ್ಥಿಕವಾಗಿ ಮುಂದಕ್ಕೆ ತರುವಂತ ಕಾರ್ಯಕ್ರಮ ಯಾವುದೂ ಆಗಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಿಮಗೆ ಮೀಸಲಾತಿ ವ್ಯವಸ್ಥೆಯಲ್ಲಿ ICSE ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಎಲ್ಲ ನಾಗರಿಕರು ಸೇರಿ ನಿಮ್ಗೆ ಅವಕಾಶ ಕೊಟ್ಟಾಗ ನೀವು ಜಾತಿ ಧರ್ಮ ಇವೆಲ್ಲ ಬಿಟ್ಟು ನೀವು ಬಲಿಷ್ಠರಾಗಿ 10 ಜನ ನಾಯಕರನ್ನ ಯಾರನ್ನ ನೀವು ಮುಂದಕ್ಕೆ ತಂದಿದ್ದೀರಾ? ಕನಿಷ್ಠ ಈ ಎಲೆಕ್ಷನ್ಗಾದ್ರೂ ನೀವು ಸಮರ್ಥರನ್ನ, ಆಮೇಲೆ ನಿಮ್ ಜೊತೆ ಇರ್ತಕ್ಕಂಥ ನಿಮ್ಗೆ ಇಷ್ಟ ಬಂದವ್ರನ್ನೇ ನಂಬಿಕಸ್ಥರನ್ನ ಯಾರನ್ನಾದ್ರೂ ನಿಮ್ ಫ್ಯಾಮಿಲಿ ಅವ್ರು ಅಲ್ಲದೆ ಇರೋರಿಗೆ ಒಂದು ಅವಕಾಶ ಕೊಡಿ. ರಾಷ್ಟ್ರೀಯ ಪಕ್ಷಗಳು ಈ ನೈತಿಕತೆ ಒಪ್ಕೊಬೇಕು. ಎಲ್ಲಾ ಪಕ್ಷದಲ್ಲಿ ಸರ್, ಕಾಂಗ್ರೆಸ್, ಬಿಜೆಪಿ, JDS ಯಾವ್ದಾನ ಹೊಸ ಪಕ್ಷ ರಿಜಿಸ್ಟರ್ ಆದ್ರೆ ದಯವಿಟ್ಟು ಆಸ್ ಅನ್ ಇಂಡಿಯನ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ ಮುಖಾಂತರ ದಯವಿಟ್ಟು ಅವರೆಲ್ಲ ಅರ್ತ್ಕೊಂಡು ನಮ್ಗೆಲ್ಲ ಹೆಲ್ಪ್ ಮಾಡಿ. ಕಾಂಗ್ರೆಸ್ ನಲ್ಲಿ ಬಲಾಢ್ಯರಿಗೊಂದು ನ್ಯಾಯ, ಮತ್ತೆ ದಲಿತ ಮತ್ತೆ ಅಲ್ಪಸಂಖ್ಯಾತರಿಗೆ ಒಂದು ತಾರತಮ್ಯದ ನ್ಯಾಯ ಅನ್ನೋದು ಕಣ್ಣಿಗೆ ಕಾಣೋ ರೀತಿಯಲ್ಲಿದೆ. ಈ ವಿಷಯವಾಗಿ ನಾವು ನೇರವಾಗಿ ಮತ್ತೊಂದು ಪ್ರಶ್ನೆ ಇಲ್ಲಿ ಬರುತ್ತೆ, ಏನಂದ್ರೆ ಇದು ನಾವು ಯಾವ್ದಾನ ಒಂದು ಪಕ್ಷನ ಬಿಂಬಿಸ್ತಾ ಇದೀವಿ. ಇಲ್ಲ ಸರ್, ದಯವಿಟ್ಟು ಇಲ್ಲ. ಇವತ್ತು ಆಡಳಿತದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ನಾವು ಒಬ್ಬ ಸಾರ್ವಜನಿಕರಾಗಿ, ನಾವು ಒಳ್ಳೆ ಜವಾಬ್ದಾರಿಯುತ ನಾಗರಿಕರಾಗಿ ಸಮಾಜದಲ್ಲಿ ಏನೇ ತಪ್ಪು ಬಂದರೂ ಅದನ್ನ ಪ್ರಶ್ನಿಸೋದು ನಮ್ಮ ಒಂದು ಮೊದಲ ಆದ್ಯತೆ. ಇವತ್ತೇನಾಗಿದೆ ಕೋಲಾರ ಜಿಲ್ಲೆಯಲ್ಲಿ ನೀವೇ ನೋಡ್ಬೋದು, ಅಥವಾ ಇತಿಹಾಸಗಳನ್ನ ತೆಗೆದಾಗ 2013ನೇ ಇಸ್ವಿಯಿಂದ ನೋಡ್ಕೊಂಡ್ ಬರ್ಬೋದು. ಅವಾಗ G. ಪರಮೇಶ್ವರ್ ಅವ್ರನ್ನ ಒಂದ್ಸತಿ ಸೋಲಿಸ್ತಾರೆ, ಮತ್ತೆ ನಂತರ KH ಮುನಿಯಪ್ಪ ಅವ್ರನ್ನ ಒಂದ್ಸತಿ ಸೋಲಿಸ್ತಾರೆ. ಅದೇ ರೀತಿ ಬಂದಾಗ ರೀಸೆಂಟ್ ಆಗಿ ನಮ್ಮ ಮುಳಬಾಗಿಲಿನಲ್ಲಿ 2023ನಲ್ಲಿ ಎಲೆಕ್ಷನ್ ಆದಾಗ ಇದೇ ಹೈಕಮಾಂಡ್ ಒಬ್ಬ ಕ್ಯಾಂಡಿಡೇಟ್ ಅನ್ನ ಕೊಡುತ್ತೆ. ಆಗ ಹೈಕಮಾಂಡ್ ಕ್ಯಾಂಡಿಡೇಟ್ ಅನ್ನ ಕೊಟ್ಟಾಗ ಇಲ್ಲಿ ಕೆಲವರು, ಅಂದ್ರೆ ಬಲಾಢ್ಯರು ಅಂದ್ರೆ ಇಲ್ಲಿ ಜಾತಿ ಬರೋದಿಲ್ಲ, ಹಣವಂತ ರಾಜಕೀಯ ನಾಯಕರು. ಹಿಂದುಳಿದವರು ಅಂತಂದ್ರೆ ಅದು ಜಾತಿ ಬರೋದಿಲ್ಲ. ಯಾರು ಅಸಹಾಯಕರು, ಅವ್ರಿಗೆ ಯಾರು ಸಪೋರ್ಟ್ ಸಿಗಲ್ಲ, ಅವ್ರನ್ನ ಒಂದು ಎಲ್ಲಿ ಹಿಂದೆ ಅವ್ರ ಮಾತಿಗೆ ಸಪ್ರೆಸ್ ಮಾಡುವಂಥದ್ದು, ಇದು ಕೂಡ ಕಾನೂನು ವಿರೋಧನೆ. ಇವತ್ತು ಹಣವಂತರಿರ್ತಕ್ಕಂಥ ರಾಜಕಾರಣಿಗಳು ಬಲಾಢ್ಯರು ಅಂತ ಏನ್ ಕರ್ಸ್ಕೊಳ್ತಾರೆ, ಅವ್ರವಾಗ ಮುಳಬಾಗಿಲಿನಲ್ಲಿ ಮೀಸಲಾತಿ ಕ್ಷೇತ್ರದಲ್ಲಿ ಒಬ್ಬ ಅಂದ್ರೆ ಹೈಕಮಾಂಡ್ ಇಂದ ಸೂಚಿತರಾಗಿರೋ ಕ್ಯಾಂಡಿಡೇಟ್ ಬಂದಾಗ 4 ಜನ MLAಗಳು ಲೆಟರ್ ಇಟ್ಕೊಂಡು ನಿಂತ್ಕೊಂತಾರೆ, ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ತಗೊಳ್ಳಲ್ಲ. ಇವರು ಬಲಾಢ್ಯ ನಾಯಕರು. ಅದೇ ಈಗ ಅಲ್ಪಸಂಖ್ಯಾತರ ವಿಷಯ ಬಂದಾಗ ಯಾಕೆ ಧ್ವನಿ ಎತ್ತಬೇಕು ಅಂತಂದ್ರೆ, ಈಗ ದೇಶ ಧರ್ಮ ಮತ್ತೆ ಜಾತಿಯ ವಿಭಜನೆಯಿಂದ, ಅಲ್ಲಲ್ಲಿ ಕೆಲವರು ಅಯೋಗ್ಯತನದಿಂದ, ಮುಟಾಳ್ತನದಿಂದ ಹಾಳಾಗ್ತಾ ಇದೆ. ಈಗ ಅದನ್ನ ನಿಲ್ಬೇಕಾದ್ರೆ ನಮ್ಮ ಪಕ್ಕದ ಮನೆಯಲ್ಲಿ ಯಾರೋ ಕಳ್ಳ ಬಂದ್ರೆ ಕಳ್ತನ ಆಗ್ತಿದೆ, ಫಸ್ಟ್ ಹೋಗಿ ಅದನ್ನ ಕಾಪಾಡೋಣ ಅನ್ನೋ ನೈತಿಕತೆ ಭಾರತೀಯರಾಗಿ ನಮ್ಗೆಲ್ಲ ಬರ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಬಲಾಢ್ಯರ ಏನು ದರ್ಪ ಮತ್ತೆ ಅಧಿಕಾರದ ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಳ್ಳೋ ವಿಚಾರ ಏನಿದೆ, ಇದನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ದಿಕ್ಕು ತಪ್ತಾ ಇದೀವಿ. ಈ ನಿಟ್ಟಿನಲ್ಲಿ ಇದು ಕಾಂಗ್ರೆಸ್ ಇರ್ಬೋದು, ಇವತ್ತು ಕಾಂಗ್ರೆಸ್ ಇದೆ, ಅದಕ್ಕೆ ಇದನ್ನ ಪ್ರಶ್ನೆ ಮಾಡ್ತಾ ಇದೀವಿ. ನೀವೇನಿವತ್ತು ಇಲ್ಲಿ 4 ಜನ MLAಗಳ ವಿಚಾರವಾಗಿ ನೀವೇನು ಮೌನ ವಹಿಸಿದ್ರಿ, ಅವ್ರ ಮೇಲೆ ಯಾವುದೇ ರೀತಿ ನೀವು ಕ್ರಮ ತಗೊಂಡಿಲ್ಲ. ಅದೇ ಇವತ್ತು ಅಲ್ಲಿ ದಾವಣಗೆರೆಯಲ್ಲಿ ನಡೆದಾಗ ನಿಮ್ಗೆ ಶಿಸ್ತು ಕ್ರಮ ಅನ್ನೋದು ಏನು ಎದ್ದು ಕಾಣಿಸ್ತಾ ಇದೆ. ನಿಜವಾಗ್ಲೂ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನೀವೊಂದು
ನಿಜವಾಗ್ಲೂ ಒಂದು ರಾಷ್ಟ್ರೀಯ ಪಕ್ಷ ಆಗೋದಕ್ಕೆ ನಿಮ್ಗೆ ಅರ್ಹತೆ ಇದೆಯೋ ಇಲ್ಲ ದಯವಿಟ್ಟು ನಮ್ಗೆ ಗೊತ್ತಿಲ್ಲ. ನಾವೆಲ್ಲ ತುಂಬಾ ಸಣ್ಣ ನಾಗರಿಕರು. ನಮ್ ಜವಾಬ್ದಾರಿ ಏನು ಅಂತಂದ್ರೆ, ನೀವು ತಪ್ಪು ಮಾಡಿದಾಗ ನಾವು ಪ್ರಶ್ನಿಸ್ತೀವಿ. ನೀವು ಉತ್ತರ ಏನ್ ಕೊಟ್ಟರು ನಾವು ಅಕ್ಸೆಪ್ಟ್ ಮಾಡ್ಬೇಕು ಅಂತಿಲ್ಲ, ಆದ್ರೆ ನಾವು ಪ್ರಶ್ನಿಸ್ತಾ ಇದೀವಿ. ಸಮಾಜಕ್ಕೆ ಇದು ಗೊತ್ತಾಗ್ಬೇಕು, ನಮ್ಗೆ ಕಾಂಗ್ರೆಸ್ ಬೇಕಾ, ಬಿಜೆಪಿಗೆ ಬೇಕಾ ಅಥವಾ JDS ಬೇಕಾ, ಇದೆಲ್ಲ ಪ್ರಶ್ನೆ. ನಮ್ಮ ನಾಯಕರು ನಮ್ಮ ಲೋಕಲ್ ಅಲ್ಲಿ ಯಾರೇ ಇರಲಿ, ಇಲ್ಲಿ ಏನಾದ್ರು ದರ್ಪ ತೋರಿಸೋದು, ಒಬ್ಬರಿಗೆ ತಾರತಮ್ಯದ ನ್ಯಾಯ ಅನ್ನೋದೇನಾದ್ರು ಕಂಡು ಬಂದಾಗ ನಾವು ಪ್ರಶ್ನೆ ಮಾಡ್ಲೇಬೇಕು. ಇವತ್ತು ಅದನ್ನ ನಾವು ಮಾಡ್ತಾ ಇದೀವಿ. ಇವತ್ತು ಅದಕ್ಕೆ ನಾವಿಲ್ಲಿ ಬಂದಾಗ ಜಾತ್ಯತೀತ ವೇದಿಕೆಗಳು, ಈಗ ನಮ್ಮ ಆಡಳಿತ ವ್ಯವಸ್ಥೆ ಹೇಗಿದೆ, ನಮ್ಮ ಚುನಾವಣಾ ಅಧಿಕಾರಿ ಯಾರು ಅಂತಂದ್ರೆ ಜಿಲ್ಲೆಗೆ ನಮ್ಮ DC ಸಾಹೇಬ್ರು. ಸೊ ಈಗ ನನಗೆ ಸ್ಯಾಲ್ರಿ ಬರೋದಿಲ್ಲ, ನಮ್ಮ ಇಲ್ಲಿ ಇರೋರು ಯಾರಿಗೂ ಸ್ಯಾಲ್ರಿ ಬರ್ತಾ ಇಲ್ಲ. ನಾವು ನಮ್ಮ ಕೈಯಲ್ಲಿ ನಾವೆಷ್ಟು ಸಂಪಾದನೆ ಮಾಡ್ತೀವೋ ಅದರಲ್ಲಿ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ನಮ್ಮ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಒಂದು ನೈತಿಕತೆ ಇರುತ್ತೆ, ಜಿಲ್ಲೆಯಲ್ಲಿ ಏನೇನಾದ್ರೂ ಗಮನಿಸಬೇಕು ಅಂತ. ಈಗ ಅಲ್ಲಿ ಚುನಾವಣೆಯಲ್ಲಿ ಒಂದು ಜಾತಿ ಒಂದು ಪತ್ರದ ಒಂದು ತಪ್ಪು ಗ್ರಹಿಕೆಯಲ್ಲಿ ಆದಾಗ ಅವ್ರಿಗೆ ಯಾಕೋ ಸ್ಯಾಲ್ರಿ ಕೊಟ್ಟಿಲ್ವಾ? ನಾನು ಅದನ್ನ ಒಂದು ಅರ್ಜಿ ಹಾಕ್ಬೇಕಾಗತ್ತೆ. ಸ್ಯಾಲ್ರಿ ಕೊಟ್ಟಿದ್ರೆ ಅವ್ರು ಇದನ್ನೆಲ್ಲ ಜವಾಬ್ದಾರಿ ತಗೊಂಡ್ ಮಾಡೋದು ಅವ್ರ ಕೆಲ್ಸನೋ, ಅಥವಾ ಪ್ರತಿ ಸತಿ ನಮ್ಮಂತವ್ರು ಪಾಪ ನಿಮ್ಮಂತವ್ರು ಸಹಕರಿಸ್ತೀರಾ ಅನ್ಬಿಟ್ಟು ನಾವು ಕಷ್ಟಪಟ್ಟು ದುಡ್ದು ಅವ್ರ ಸಂಬಳ ಅಲ್ಲದೆ ನಮ್ಮ ಖರ್ಚನ್ನು ಮಾಡ್ತಾ ಇರೋದು ಎಷ್ಟು ಸರಿ? ಈ ವಿಷಯದಲ್ಲಿ ಕೂಡ ನಾವು ನಿಮ್ಮ ಮುಖಾಂತರ DC ಸಾಹೇಬ್ರಿಗೆ ತಿಳಿಸ್ತಾ ಇದೀವಿ. ಏನಂತಂದ್ರೆ, ದಯವಿಟ್ಟು ಸರ್, ನಿಮಗೆ ಈ ವಿಚಾರ ನಿಮ್ ಗಮನಕ್ಕೆ ಬಂದಿರುತ್ತೆ. ನೀವು ತುಂಬಾ ಬುದ್ಧಿವಂತರು, ಆಮೇಲೆ ಸೀನಿಯರ್ ಮೋಸ್ಟ್ ಅಫಿಷಿಯಲ್ಲು. ನಿಮ್ಮ ಬಗ್ಗೆ ಜಿಲ್ಲೆ ಜನತೆಗೆ ಭಾರಿ ಗೌರವ ಇದೆ. ಈಗ ಏನು ಈ ಮೀಸಲಾತಿ ವ್ಯವಸ್ಥೆಯಲ್ಲಿ ಹಿಂಗೆಲ್ಲ ಆಗಿದೆ, ಹೈಕೋರ್ಟ್ ಅಲ್ಲಿ ನಮ್ಮ ಜಸ್ಟಿಸ್ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಇವ್ರ ಮೇಲೆ ಒಂದು ಕಾನೂನು ತನಿಖೆ ಆಗಲಿ ಮತ್ತೊಂದು ಮಾಡಿ ಅಂತ. ನಾವು ಸಾರ್ವಜನಿಕರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿದ್ದೆ ಮಾಡ್ತಾ ಇರ್ತೀವಿ. ದಯವಿಟ್ಟು ನೀವು ನಿದ್ದೆ ಮಾಡ್ತಾ ಇದೀವಿ ಅಂತ ನಾವು ಅನ್ಕೊಳ್ದೇ ಇರೋ ರೀತಿ ನೀವು ವ್ಯವಹರಿಸ್ಬಿಟ್ರೆ, ನಾವು ನಿಮ್ಗೆ ಈ ಸಂವಿಧಾನವನ್ನ, ಈ ಕಲ್ಪನೆಗೆ, ನಮ್ಗೆ ಏನ್ ವ್ಯವಸ್ಥೆಗೆ ಎಷ್ಟು ಜನ ಇದಕ್ಕೆ ಪ್ರಾಣ ಕೊಟ್ಟಿದ್ದಾರೆ, ಈ ಒಂದು ವಿಷಯಕ್ಕೆ ನಾವು ಚಿರಋಣಿಯಾಗಿರ್ತೀವಿ. ಎಲ್ಲಾನು ದಾಖಲೆ ಸಮೇತ ಅವ್ರಿಗೆ ಸೇರಿಲ್ಲ ಅಂತ ಕೊಟ್ಟಿದ್ದಾರೆ ಕಂಪ್ನಿಯವರು. ಅದು ಹೈಕೋರ್ಟ್ಗೂ ಹೋಗಿದೆ, ಎಲ್ಲ ಹೋಗಿದೆ, ಹೈಕೋರ್ಟ್ ತೀರ್ಮಾನ ಹಾಕಿದೆ, ಎಲ್ಲ ಆಗಿದೆ. ಸರ್ಕಾರ ತಗೋಬೇಕು ಕ್ರಮ ತಗೊಂಡಿಲ್ಲ. ಸರ್ ಇಲ್ಲ ಸರ್, ಅದ್ರ ವಿರುದ್ಧ ನಾವು ಈಗ ಏನಾಗಿದೆ ಅಂತಂದ್ರೆ, ಈ ವಿಚಾರದಲ್ಲಿ ಹೈಕೋರ್ಟ್ ಏನ್ ಹೇಳಿದೆ ಈಗ ಅಂತಂದ್ರೆ, ಅವರು ಈ ಜಾತಿಗೆ ಬರಲ್ಲ ಅಂತ ಅಷ್ಟೇ ಹೇಳಿರೋದು. ಕ್ರಮ ತಗೊಳ್ಳುವಂಥದ್ದು, ಈ ವಿಷಯವಾಗಿ ಸುವಮೋಟೋ ತಗೊಳ್ಳುವಂತ ಜವಾಬ್ದಾರಿ, ನೈತಿಕತೆ ಮತ್ತು ಒಬ್ಬ ಭಾರತೀಯನಾಗಿ ಅದರ ಋಣದ ಒಂದು ವ್ಯವಸ್ಥೆ ಒಬ್ಬ ಜಿಲ್ಲಾಧಿಕಾರಿಗೆ ಇರಲೇಬೇಕು. ನಂತರ ಒಂದ್ ಸೆಕೆಂಡ್ ಸರ್, ಸರ್ಕಾರ ಅಂದ್ರೆ ಯಾರು? DC ಅವ್ರಿಗೆ ಒಂದು ಜವಾಬ್ದಾರಿ ಇರುತ್ತೆ, ಜಿಲ್ಲಾ ಚುನಾವಣಾಧಿಕಾರಿಗಳು. ಆಮೇಲೆ ಸರ್ಕಾರ ಅನ್ನೋದು, ಸಂವಿಧಾನ ಅನ್ನೋದು ಅವ್ರು ಹೇಳ್ದಂಗೆ ಫಾಲೋ ಮಾಡಕ್ಕೆ ಬ್ರಿಟಿಷ್ ರೂಲ್ಸ್ ಅಲ್ಲ. ನಾನೊಬ್ಬ ಸಾಮಾನ್ಯ ನಾಗರಿಕ, ನನಗೆ ತಕ್ಕಂತೆ ಅವರು ಸಿಸ್ಟಮ್ ಅನ್ನು ಚೇಂಜ್ ಮಾಡ್ಕೊಡೋದು ಅವ್ರ ಜವಾಬ್ದಾರಿ. ಅದನ್ನಿಲ್ಲ ಅಂತ ಅವ್ರು ಹೇಳ್ಬಿಡ್ಲಿ, ನಾನು ನೀವು ಹೇಳಿದ್ ಒಪ್ಕೊಂತೀನಿ. ಅದನ್ನ ಅವ್ರು ಹೇಳಿ ಸರ್. But I will tell you the fact, the constitution is framed on the basis of 3 systems. ಒಂದು ಏನಂದ್ರೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತ ಹೇಳ್ತಾರೆ. ಇದೆಲ್ಲ ಇರೋದು ನಾನು ನೀವು ಎಲ್ಲರೂ ಸೇರ್ತಂತೆ ಪ್ರತಿಯೊಬ್ಬ ಸಾಮಾನ್ಯ ಜನನ ಕಾಪಾಡಕ್ಕೆ, ರಕ್ಷಿಸಕ್ಕೆ, ನಮ್ಮ ಹಕ್ಕನ್ನ ಅವರು. ಈಗ ನನಗೆ ಗೊತ್ತಿಲ್ಲದೆ ನಾನು ಪ್ರಶ್ನೆ ಮಾಡ್ತೀನಿ, ಯಾಕಂದ್ರೆ ನಂಗೆ ಗೊತ್ತಿಲ್ಲ, ನಾನೊಬ್ಬ ಸಾಮಾನ್ಯ ಪ್ರಜೆ. ಅದಕ್ಕೆ ಉತ್ತರ ಕೊಡೋ ಒಂದು ನೈತಿಕತೆ ಅವ್ರಿಗೆ ಇರಬೇಕು. ಆಮೇಲೆ ಇಂಥದ್ದೆಲ್ಲ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಆಗುವಂತ ಸಮಸ್ಯೆ 4 ಗೋಡೆ ಮಧ್ಯೆ ನಿರ್ಧಾರ ಮಾಡೋದನ್ನ ನಿಲ್ಲಿಸ್ಬೇಕು. ಈಗ ನೀವೇ ಹೇಳಿ, ಈ ವಿಷಯನ ಅವರೇ ಮಾತಾಡಿದ್ರೆ ನಮ್ಗೆಲ್ಲ ಎಷ್ಟು ಖುಷಿ ಆಗ್ತಾ ಇತ್ತು. ನಾನು ಓದಿದ್ದೀನಿ ಪುಸ್ತಕದಲ್ಲಿ, ಜಿಲ್ಲಾ ಚುನಾವಣಾಧಿಕಾರಿ ಅಂದ್ರೆ ಅವರೇ ಅಂತ ನಾನು ತಿಳ್ಕೊಂಡು ಹಾಗೆ ಹೇಳ್ತಿದ್ದೀನಿ.